ಪ್ರಭು ಶೆಟ್ಟಿ, ಓ ಅಡುಗೆ ಭಟ್ರು. ಡಬ್ಲ್ಯೂ ಅಪ್ಪಾಜಿ, ಕಾಲ್ಮಿ ಅನು, ಹಾಯ್. ದಚ್ಚು ಮನು, ಊಟ ಆಯಿತಾ ಅಂತ ಆಗಿಲ್ಲ, ಥ್ಯಾಂಕ್ ಯು, ಕಂಗ್ರ್ಯಾಚುಲೇಷನ್ ಅಂತ ಹೇಳಿದ್ದಾರೆ. ಶಿಲ್ಪ ಅವರು ಕಂಗ್ರ್ಯಾಚುಲೇಷನ್ಸ್. ಎಲ್ರಿಗೂ ಹಾಯ್, ಎಲ್ರಿಗೂ ಹಾಯ್. ಕಂಗ್ರ್ಯಾಚುಲೇಷನ್ಸ್ ನಿಮಗೆ ಹೇಳ್ಬೇಕು ನಾನು. ಸೊ ನೀವು ವೋಟ್ ಮಾಡಿರೋದು, ನೀವು ಪ್ರೀತಿ ಮಾಡಿರೋದು, ನೀವು ಬೆಳೆಸಿರೋದು, ಸೊ ನನ್ನ ಕಡೆಯಿಂದ ನಿಮ್ಮೆಲ್ರಿಗೂ ಕಂಗ್ರ್ಯಾಚುಲೇಷನ್ಸ್. ಪ್ಲೀಸ್ ಟೆಲ್ ಮೀ ಮೈ ನೇಮ್ ಸಾರ್. ಶಿಲ್ಪ ಅವರು. ಸೊ ಎಲ್ರದ್ದು ಬಟ್ ಏನಾಗಿದೆ ಅಂದರೆ ತುಂಬ ಮೆಸೇಜ್ ಬಂದಿದೆ. ಸೊ ಹಾಗಾಗಿ ಅದು ರಿಪ್ಲೈ ಮಾಡಿ 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 ನನ್ನ ಮೊಬೈಲು ಹೀಟ್ ಆಗಿತ್ತು, ಹ್ಯಾಂಗ್ ಆಗೋಕ್ಕೆ ಶುರು ಆಯಿತು. ಕಾರ್ತಿಕ್ ಅವರೇ, ನೀವು ಗೆದ್ದಿದ್ದು ನನಗೆ ತುಂಬ ಖುಷಿ ಆಯಿತು, ಥ್ಯಾಂಕ್ ಯು. ನಂಗೆ ಕಂಗ್ರ್ಯಾಚುಲೇಷನ್ಸ್ ಬ್ರೋ. ತುಂಬ ದಿನದಿಂದ ನಿಮ್ಮ ಕಾಮಿಡಿ ನೋಡ್ತಾ ಇದ್ದೆ. ಯುವರ್ ಡಿಸೈನಿಂಗ್ ಸ್ಟೈಲ್ ನೈಸ್ ಬ್ರೋ ಅಂತೆ, ಥ್ಯಾಂಕ್ ಯು. ಎಲ್ರಿಗೂ ಥ್ಯಾಂಕ್ ಯು. ಇನ್ನೇನು ಹೇಳೋಣ, ಎಲ್ರಿಗೂ ಹಾಯ್. ನನಗೆ ಆ್ಯಕ್ಚುಲಿ ಲೈವೆಲ್ಲ ಬಂದು ಗೊತ್ತಿಲ್ಲ, ಲೈವಾಗಿ ಮಾತಾಡೋಕ್ಕೆ. ಬಟ್ ಇವತ್ತು ಅನಿಸ್ತು ನನಗೆ, ತುಂಬ ಜನಕ್ಕೆ ರಿಪ್ಲೈ ಮಾಡೋಕ್ಕಾಗಿಲ್ವಲ್ಲ, ಸೊ ಲೈವ್ ಹೋಗಿ ಅಲ್ಲಿ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಣ ಅನಿಸ್ತು. ಸೊ ಥ್ಯಾಂಕ್ ಯು ಸೋ ಮಚ್. ಈ ಬೆಲ್ಟು ಏನು ವಿನ್ನರ್ ಅನ್ನೋ ಪಟ್ಟ ಅದ್ಯಾವುದು ನಮ್ಮದಲ್ಲ, ಯಾಕಂದರೆ ನನ್ನ ಜೊತೆ ಯಾರೋ ಬೇರೆ ದೇಶದವರು, ಚೀನಾದವರು, ಪಾಕಿಸ್ತಾನದವರು, ಇವರು ಯಾರೂ ಇರಲಿಲ್ಲ. ಎಲ್ಲ ನನ್ನ ಬೆಸ್ಟ್ ಫ್ರೆಂಡ್ಸ್, ನನ್ನ ಗುಡ್ ಫ್ರೆಂಡ್ಸ್, ಎಲ್ಲ ನನ್ನ ಹಿತೈಷಿಗಳೇ ಇದ್ದಿದ್ದು. ಸೊ ಹಾಗಾಗಿ ಅದನ್ನು ಜಾಸ್ತಿ ಸೆಲೆಬ್ರೇಟ್ ಮಾಡಬಾರ್ದು, ಯಾಕಂದರೆ ಗೆದ್ದ ಮನಸ್ಸಿಗಿಂತ ಸೋತ ಮನಸ್ಸು ತುಂಬ ಸಾಫ್ಟ್ ಇರುತ್ತೆ, ಅದಕ್ಕೆ ಹರ್ಟ್ ಆಗಬಾರ್ದು ಅನ್ನೋದು ನನ್ನ ಉದ್ದೇಶ. ಅದಕ್ಕೋಸ್ಕರ ನೀವು ಕಾಮ್ ಆಗಿದ್ವಿ. ತುಂಬ ಖುಷಿ ಇದೆ. ನಿಮ್ಮೆಲ್ಲರೂ ಎಲ್ಲೆಲ್ಲಿಂದನೋ ವೋಟ್ ಮಾಡಿದ್ದೀರಾ, ಎಷ್ಟೆಷ್ಟು ಜನ ಕೈಯಲ್ಲಿ ವೋಟ್ ಮಾಡಿಸಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಯಾರೋ ಕೇಳ್ತಾಯಿದ್ರಂತೆ, ಇವತ್ತು ಯಾರೋ ನ್ಯೂಸ್ ಆ್ಯಂಕರ್ ಹೇಳ್ತಾಯಿದ್ರು, ಸರ್ ಕಮೆಂಟಲ್ಲಿ ಇವನಿಗೂ ಅಭಿಮಾನಿಗಳಿದ್ದಾರಾ ಅಂತ ಕೇಳಿದೆ. ನಾನು ಹೇಳಿದೆ, ನನಗೇನು ಅಭಿಮಾನಿಗಳಿಲ್ಲ, ಎಲ್ಲ ನನ್ನ ಅನ್ನದಾತ್ರ ಅಷ್ಟೇ ಇರೋದು. ಅಭಿಮಾನಿಗಳು ಬೇರೆ, ನಮಗಿರೋದು ನನಗೆ 3 ಹೊತ್ತು ಊಟ ಹಾಕುವಂಥ ಅನ್ನದಾತರು. ನೀವೆಲ್ಲ ನಮ್ಮನ್ನು ಪ್ರೀತಿಸಿ ನಮಗೆ 3 ಹೊತ್ತು ಊಟ ಹಾಕ್ತಾಯಿದ್ದೀರಲ್ಲ, ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳಬೇಕು. ಅದಕ್ಕೆ ಯಾವತ್ತೂ ಚಿರಋಣಿ ಇರ್ತೀವಿ. ಸೊ ಬೇರೆ ಏನಾದರೂ ಕ್ವಶನ್ಸ್ ಇದ್ದಾವಾ? ಸೊ ಕಂಗ್ರ್ಯಾಚುಲೇಷನ್, ಸೂಪರ್ ನಿಮ್ಮ ಆ್ಯಕ್ಟಿಂಗು. ನಿಮಗೋಸ್ಕರನೇ ನಾನು ಗಿಚ್ಚಿ ನೋಡೋದು. ಆಲ್ ದ ಬೆಸ್ಟ್ ಡಿಂಪು ಅಂತೆ, ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್. ಹೀಗೆ ಯಾವತ್ತು ಜನರಿಗೆ ಮನೋರಂಜನೆ ಕೊಡಿ, ಖಂಡಿತವಾಗಲೂ. ಕಂಗ್ರ್ಯಾಚುಲೇಷನ್ಸ್ ಬ್ರೋ. ಮತ್ತು ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ತುಂಬ ಟೈಮ್ ಆಗಿತ್ತು ನಿದ್ದೆ ಇಲ್ಲದೆ. ಒಂದು ಕಡೆ ಸಿನಿಮಾ ಶೂಟಿಂಗು, ಇನ್ನೊಂದು ಕಡೆ ಗಿಚ್ಚಿ ಅನುಬಂಧ ರಿಹರ್ಸಲ್ಲು, ನಿದ್ದೆ ಆಗಿರಲಿಲ್ಲ. ಈ 3 ಡೇಸಲ್ಲಿ ಆದಷ್ಟು ನಿದ್ದೆನ ಮಾಡ್ಕೊತಾ ಇದ್ದೀನಿ. ಶಶಿ ಅವರೇ ಹಾಯ್. ಯಾವ ಮೂವಿಯಲ್ಲಿ ಮಾಡ್ತಾಯಿದ್ದೀರಾ ಬ್ರದರ್ ನೆಕ್ಸ್ಟು? ಈಗ ನೆಕ್ಸ್ಟು ನಾಡಿದ್ದು 20ನೇ ತಾರೀಕು ನಮ್ಮದು ಲಂಗೋಟಿ ಮ್ಯಾನ್ ಅಂತ. ಎಲ್ಲರೂ ಒಂದ್ಸಲಿ ಟೀಸರ್ ನೋಡಿ, ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ. ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ. ಲಂಗೋಟಿ ಮ್ಯಾನ್ ಅಂತ ಒಬ್ಬರು ಲೇಡಿ ಡೈರೆಕ್ಟ್ರು ಸಂಜೋತಾ ಭಂಡಾರಿ ಅಂತ, ಆಕಾಶ್ ಅಂತ ಹೀರೋ. ನಾವೆಲ್ಲ ಸೇರಿಕೊಂಡು ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದೀವಿ, ತುಂಬ ಚೆನ್ನಾಗಿ ಬಂದಿದೆ. ನೀವೆಲ್ಲ ಇಲ್ಲಿ ಹೇಗೆ ಆಶೀರ್ವಾದ ಮಾಡಿದ್ದೀರೋ ಅದೇ ಥರ ಆ ಸಿನಿಮಾಕ್ಕೂ ಬಂದು ಆಶೀರ್ವಾದ ಮಾಡಿ. ನಿಮ್ಮ ಆಶೀರ್ವಾದ ನಮಗೆ ಕಲಾವಿದರಿಗೆ, ನಿಮ್ಮ ಚಪ್ಪಾಳೆ, ನಿಮ್ಮ ಆಶೀರ್ವಾದ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಸಿನಿಮಾ ಗೆದ್ದರೆ ಅದರಿಂದ 100 ಕುಟುಂಬಗಳು ಬದುಕ್ತವೆ, 100 ಜನ ಕಲಾವಿದರು ಬದುಕ್ತಾರೆ. ಸಿನಿಮಾ ಖಂಡಿತವಾಗ್ಲೂ ಚೆನ್ನಾಗಿದೆ. ಒಂದು ಸತಿ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಅದು ಬಿಟ್ಟರೆ ಇವಾಗ ನಮ್ಮ ಹುಲಿಯಾಗಿ ನಡೀತಿರಲ್ಲ ಅಂತ, ಹುಲಿ ಬ್ರದರ್ಗೆ ಅಭಿನಂದನೆಗಳು, ಥ್ಯಾಂಕ್ ಯು. ಕಂಗ್ರ್ಯಾಟ್ಸ್. ನಿಮ್ಮ ಕಾರ್ತಿಕಣ್ಣ, ನಮ್ಮೂರಿಗೆ ಯಾವಾಗ ಬರ್ತೀರಾ? ಯಾವ ಊರು? ನಾನು ವರ್ಷ ಪೂರ್ತಿ ಚೇತನ್ ನನ್ನ ಹೆಸರು ಹೇಳಿ. ಕಂಗ್ರ್ಯಾಟ್ಸ್, ಥ್ಯಾಂಕ್ ಯು.
ಭತ್ತದ ನಾಡು ಗಂಗಾವತಿ, ಹಾಯ್ ಬ್ರೋ. ಆಶಾ ಹಾಯ್ ಅಂತೇಳಿ, ಆಶಾ ಓವರಾಲ್ ಎಲ್ರಿಗೂ ಹಾಯ್. ಮುಂದಿನ ಬಿಗ್ ಬಾಸ್ ಅಭ್ಯರ್ಥಿ ಹುಲಿ ಕಾರ್ತಿಕ್. ಇದು ನನಗೆ ಇನ್ನೂ ಗೊತ್ತಿಲ್ಲ ವಿಷಯ, ನನಗೆ ಯಾವುದೇ ಕಾಲ್ ಬಂದಿಲ್ಲ. ಅಕಸ್ಮಾತ್ ನಾನು ಬಿಗ್ ಬಾಸಿಗೆ ಹೋದ್ರೂ ನೀವೆಲ್ಲ ಸಪೋರ್ಟ್ ಮಾಡಿ. ಅದು ಈ ವರ್ಷ ಇಲ್ಲ ಖಂಡಿತವಾಗಿ, ಯಾಕಂದರೆ ಇಷ್ಟೊತ್ತೊಳಗೆ ಕರೆ ಬರಬೇಕಿತ್ತು, ಅದು ಬಂದಿಲ್ಲ. ಸರ್ ತೀರ್ಥಹಳ್ಳಿಗೆ ಯಾವಾಗ ಬರ್ತೀರಾ? ತೀರ್ಥಹಳ್ಳಿಗೆ ಆ್ಯಕ್ಚುಲಿ ನಾಳೆ ಬೆಳಗ್ಗೆ ಬರ್ತಾಯಿದ್ದೀನಿ ಮನೆಗೆ. ಒಂದು 15 ನಿಮಿಷ 20 ನಿಮಿಷ ಇರ್ಬೋದೇನೋ ಮೋಸ್ಟ್ಲಿ. ನಾಳೆ ನಾನು NR ಪುರದಲ್ಲಿ ಒಂದು ಕಾರ್ಯಕ್ರಮಕ್ಕೆ ಬರ್ತಾಯಿದ್ದೀನಿ. ಸಾಧ್ಯವಾದರೆ NR ಪುರಕ್ಕೆ ಸುತ್ತಮುತ್ತ ಇರೋ ಎಲ್ಲರೂ ಬನ್ನಿ, ಸಿಗೋಣ, ಮಾತಾಡಿಸ್ತೀನಿ. ನಾನಷ್ಟೇ ಅಲ್ಲ, ಎಲ್ಲರೂ, ನಮ್ಮ ಮಂಜು ಪಾವಗಡ, ಆಮೇಲೆ ಚಿಲ್ಲರ್ ಮಂಜು, ರಾಘು, ಆಮೇಲೆ ಮಾನಸ, ಶಿವು, ನಾವೆಲ್ಲ ಬರ್ತಾಯಿದ್ದೀವಿ. ಕಂಗ್ರ್ಯಾಚುಲೇಷನ್, ಬಿಗ್ ಬಾಸ್ ವಿನ್ ಆಗಬೇಕು ನೀವು. ಥ್ಯಾಂಕ್ ಯು. ನಿಮ್ಮ ಅಭಿಮಾನ ಇದ್ದರೆ ಎಲ್ಲದೂ ಆಗುತ್ತೆ, ಬನ್ನಿ. ಅದರಲ್ಲಿ ನಂದು ಅಂತ ಏನಿಲ್ಲ. ಪ್ರತಿಯೊಬ್ಬ ಕಲಾವಿದನ ಗೆಲುವು ನಿಮ್ಮ ಕೈಯಲ್ಲೇ ಇರೋದು. ನಾವೇನೋ ಮಾಡಿದ್ವಿ, ನಾವು ಆ್ಯಕ್ಟ್ ಮಾಡ್ಬೋದು ಅಷ್ಟೇ. ಅದನ್ನು ಇಷ್ಟಪಡೋದು ಇಷ್ಟಪಡದೇ ಇರೋದು ಅದೆಲ್ಲವೂ ನಿಮ್ಮದೇ ಅಲ್ವಾ? ಎಲ್ಲವೂ ನಿಮಗೆ ದೊಡ್ಡವರು ಅಭಿಮಾನಿ ಇದ್ದಾರೆ. ಡಿ ಬಾಸ್ ದೊಡ್ಡ ಅಭಿಮಾನಿ ನಿಮಗೆ. ಥ್ಯಾಂಕ್ ಯು ಡಿ ಬಾಸ್ ಥ್ಯಾಂಕ್ ಯು. ನಮಸ್ತೆ ಕಾರ್ತಿಕ್, ನಮಸ್ತೆ ಅಣ್ಣ. ಬಿಗ್ ಬಾಸ್ಗೆ ಶಾಪಿಂಗ್ ಸ್ಟಾರ್ಟ್ ಮಾಡಿದ್ದೀರಾ? ಅಯ್ಯೋ 3 ಡೇಸಿಂದ ಮನೆಯಿಂದ ಆಚೆನೇ ಹೋಗಿಲ್ಲ ನಾನು. ಇವತ್ತೊಂದು ದೇವಸ್ಥಾನಕ್ಕೆ ಹೋಗಿ ಬಂದೆ, ನಿಮಿಷಾಂಬ ದೇವಸ್ಥಾನ. ನನ್ನ ಗೆಳೆಯರು ಕರ್ಕೊಂಡು ಹೋಗಿದ್ರು, ಹೋಗಿ ಬಂದೆ. ಅಯ್ಯೋ ಯಾವ ಶಾಪಿಂಗೂ ಇಲ್ಲ ಬ್ರದರ್. ನೀವೇ ಅನ್ಕೋತೀರ ನನಗೆ ಸುಳ್ಳು ಹೇಳಿ ಏನಾಗಬೇಕು ಹೇಳಿ ಅಲ್ವಾ? ನೀವು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತೀರಾ. ಥ್ಯಾಂಕ್ ಯು. ನಿಮ್ಮ ಅಭಿಮಾನಿ ಬ್ರೋ, ಹೇಗಿದ್ದೀರಾ? ಯಶು ಅವರು, ಥ್ಯಾಂಕ್ ಯು. ಆ್ಯಂಡ್ ಅಣ್ಣ ಬಿಗ್ ಬಾಸ್ಗೆ ಶಾಪಿಂಗ್ ಸ್ಟಾರ್ಟ್ ಮಾಡಿದರೆ ಇದು ಒಳ್ಳೆ ಕತೆ ಆಯ್ತಲ್ಲಪ್ಪ. ಇವಾಗ ನಾನು ಸುಮ್ಮನೆ ಮೋಸ್ಟ್ಲಿ ಬಿಗ್ ಬಾಸ್ ಸ್ಟಾರ್ಟ್ ಆಗೋ ತನಕ ನಾನು ಬಟ್ಟೆ ಗಿಟ ಏನೂ ತಗೊಳಂಗಿಲ್ಲ. ಡಿ ಬಾಸ್ ಬಗ್ಗೆ ಹೇಳಿ ಅಣ್ಣ. ಬಾಸ್ ಬಗ್ಗೆ ನಾನು ಹೇಳೋದೇನೂ ಇಲ್ಲ, ಎಲ್ಲರೂ ಅವ್ರ ಬಗ್ಗೆ ಹೇಳ್ತಾರೆ. ಅವರೇನು ಅಂತ ಎಲ್ರಿಗೂ ಗೊತ್ತು. ಸೊ ಒಳ್ಳೆಯದಾಗುತ್ತೆ. ಎಲ್ಲರೂ ಕಾನೂನು ಇದೆಯಲ್ವಾ, ಎಲ್ಲರೂ ಆರಾಮಾಗಿ ಕಾಯಿರಿ, ಬರ್ತಾರೆ. ಬಂದ ಮೇಲೆ ದೊಡ್ಡದಾಗಿ ಸಿನಿಮಾನ ಸೆಲೆಬ್ರೇಟ್ ಮಾಡೋಣ. ಅವರಿಂದ ಇನ್ನೂ ದೊಡ್ಡ ಸಿನಿಮಾ, ಇನ್ನೂ ದೊಡ್ಡ ಕೊಡುಗೆಗಳು ಬರೋದಿದೆ. ವೆಯ್ಟ್ ಮಾಡೋಣ. ನಾವು ಮಾತಾಡಿ, ನೀವು ಮಾತಾಡಿ ಅಲ್ವಾ? ಅದು ಏನೇನೋ ಆಗೋಕ್ಕಿಂತ ನಾವು ಕಾಯೋಣ ಅಲ್ವಾ? ಗಡಿಯಾರದ ಮುಳ್ಳು ತಿರುಗುತ್ತೆ. ಅಣ್ಣ ಬಿಗ್ ಬಾಸ್, ಅಯ್ಯೋ ಇದು ಯಾರು ಗುರು? ಅಣ್ಣ ಬಿಗ್ ಬಾಸ್ ಶಾಪಿಂಗ್ ಸ್ಟಾರ್ಟ್ ಮಾಡಿದ್ರೆ ರಾಘು ಅನ್ನೋರು ಯಾವತ್ತೂ ಸರಿ ಹಾಕಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ಅಂತ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಗೊಬ್ಬರ ಅವ್ರು ಬರಲ್ವಾ, ಅವರು ಬೇರೆ ಕಡೆ ಹೋಗ್ತಾ ಇದ್ದಾರೆ. ಹಾಗಾಗಿ ನಾಗು ಹಾಯ್. ಏನು ಗೊತ್ತಾ, ಫುಲ್ಲು ಕಮೆಂಟ್ ಬಂದುಬಿಟ್ಟಿದೆಯಲ್ಲ, ಯಾವುದಕ್ಕೆ ಆಗ್ಬಿಟ್ಟು ಎಲ್ರಿಗೂ ಹಾಯ್. ಆ್ಯಂಡ್ ಎಲ್ರಿಗೂ ಲವ್ ಯು ಲಾಟ್. ನೀವು ಕೊಡ್ತಾ ಇರೋ ಪ್ರೀತಿಗೆ ಅದರಲ್ಲಿ ನಾನು ಲವ್ ಯು ಲಾಟ್ ಇದೆಲ್ಲ ಸಣ್ಣದೆ. ನಿಮ್ಮ ಋಣಗಳನ್ನು ನಾನು ಹೇಗೆ ತೀರಿಸ್ಬೇಕು ಅನ್ನೋದು ನನಗೆ ಗೊತ್ತಿಲ್ಲ. ಅದು ತೀರ್ಸೋಕೆ ಆಗದೆ ಇರೋದು ಮೋಸ್ಟ್ಲಿ ಪ್ರಪಂಚದಲ್ಲಿ 2 ತೀರ್ಸೋಕ್ಕಾಗಲ್ಲ. ಒಂದು ತಾಯಿ ಋಣ, ಇನ್ನೊಂದು ಅಭಿಮಾನಿಗಳ ಋಣ. ಅದನ್ನು ತೀರಿಸೋ ಪ್ರಯತ್ನವೂ ಮಾಡೋಕ್ಕಾಗಲ್ಲ ಅನಿಸುತ್ತೆ. ಆ ಥರ ಗೊತ್ತಿಲ್ಲ. ನಾನು ಯಾರೋ, ನಾನೆಲ್ಲೋ ಇದ್ದವನು, ನೀವು ಯಾರೋ, ನಮಗೂ ನಿಮಗೂ ಅದೇನು ಸಂಬಂಧನೂ ಗೊತ್ತಿಲ್ಲ. ಇಷ್ಟೊಂದು ಪ್ರೀತಿ ತೋರಿಸ್ತೀರ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಲಾಟ್. ಚೇತನ್ ಅಂತ ಬ್ರೋ, ವೆಯ್ಟಿಂಗ್ ಟು ಮೀಟ್ ಯು ಅಂತ. ಖಂಡಿತವಾಗ್ಲೂ ಊಟ ಆಯಿತಾ? ಆಗಿಲ್ಲ, ಇನ್ನೂ ಮಾಡಬೇಕು. ಲೇಟ್ ಊಟ ಮಾಡಿದೆ ಮಧ್ಯಾಹ್ನ. ಯಾವುದೋ ಇಂಟರ್ವ್ಯೂ ಇದ್ದು ಅದನ್ನು ಮುಗಿಸ್ಕೊಂಡು. ಆ್ಯಂಡು ಆದಷ್ಟು ನೀವು ನಂಬ್ತಿರೋ ಬಿಡ್ತಿರೋ, ರಾತ್ರಿ 3 ಗಂಟೆ ತನಕ ಎಲ್ರಿಗೂ ರಿಪ್ಲೈ ಹಾಕಿದ್ದೀನಿ ಆದಷ್ಟು. ಅದಾದ್ರ ಮೇಲೆ ಬೆಳಿಗ್ಗೆ ಮತ್ತೆ 6 ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ. ಸಾರಿ ಯಾರಿಗಾದರೂ ಬೇಜಾರಾಗಿದ್ದರೆ ರಿಪ್ಲೈ ಬಂದಿರ ಅಂದರೆ. ರೂಪಾ, ಹೂ ಈಸ್ ಯುವರ್ ಕ್ರಶ್ ಇನ್ ಗಿಚ್ಚಿಗಿಲಿನೇ ನನ್ನ ಕ್ರಶ್ಶು. ನಿಮ್ಮದು ಯಾವ ಊರು? ನಮ್ಮದು ತೀರ್ಥಹಳ್ಳಿ, ಶಿವಮೊಗ್ಗ ಡಿಸ್ಟಿಕ್ಕು.
ಐ ಆಮ್ ಫ್ರಮ್ ಧರ್ಮಸ್ಥಳ ಬ್ರೋ. ಥ್ಯಾಂಕ್ ಯು. ಮಂಜುನಾಥನ ಹತ್ರ ನಮ್ಮ ಪರವಾಗಿ ಒಂದು ಕೇಳಿಸ್ಕೊಳ್ಳಿ. ಊಟ ಆಗಿಲ್ಲ ಬ್ರದರ್. ಕುಮಾರ್ ಊಟ ಆಯಿತಾ ಅಂತ ಹೇಳ್ತಾ ಇದ್ದಾರೆ. ಇಲ್ಲ. ಸೊ ಓಕೆ, ಎನಿವೆ ನನ್ನ ಉದ್ದೇಶ ಇದ್ದಿದ್ದು, ನನ್ನಿಂದ ನಿಮ್ಮೆಲ್ರಿಗೂ ಯಾವುದೋ ಥರದಲ್ಲಿ ಒಂದು ರಿಪ್ಲೈ ಬಂದಿಲ್ಲ ಅಂತನೋ, ಒಂದು ಕಮೆಂಟಿಗೆ ಲೈಕ್ ಬಂದಿಲ್ಲ ಅಂತನೋ, ಅಥವಾ ಎಲ್ಲೋ ಸಿಕ್ಕಿದಾಗ ಫೋಟೋ ಸಿಕ್ಕಿಲ್ಲ ಅಂತನೋ, ಅಥವಾ ಈ ಥರ ಏನೋ ಒಂದು ಚಿಕ್ಕ ಕಹಿ ಘಟನೆ ಏನಾದರೂ ನಡೆದಿದ್ದರೆ ನಿಮ್ಮ ಪಾದಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರ. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ. ಮತ್ತೆ ಸಿಗೋಣ, ಮಾತಾಡೋಣ. ಯಾರೂ ಬೇಜಾರಾಗಬೇಡಿ. ಬ್ರೋ, ಐ ಲವ್ ಯು. ಥ್ಯಾಂಕ್ ಯು. ಎಲ್ರಿಗೂ ಮತ್ತೆ ಸಿಗ್ತೀನಿ. ನಿಮ್ಮೆಲ್ಲರ ಪ್ರೀತಿ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಲಾಟ್. ಮಿಸ್ ಯು ಆಲ್. ಮತ್ತೆ ಸಿಗ್ತೀನಿ, ಮತ್ತೆ ಬರೋಣ. ನಮಸ್ಕಾರ. ಎಲ್ರಿಗೂ ದೇವ್ರು ಒಳ್ಳೇದು ಮಾಡಲಿ. ಆದಷ್ಟು ಪ್ರೀತಿ ಮಾಡಿ. ದ್ವೇಷದಿಂದ ಎಲ್ಲ ಕಳ್ಕೊತೀವಿ, ಪ್ರೀತಿಯಿಂದ ಎಲ್ಲ ಪಡ್ಕೊತೀವಿ. ಎಲ್ಲರೂ ಪ್ರೀತಿಸೋಣ, ಎಲ್ಲರ ಜೊತೆ ಚೆನ್ನಾಗಿರೋಣ. ಅಪ್ಪ ಅಮ್ಮ ಖುಷಿಪಡಿಸಿ, ಅವ್ರನ್ನ ಖುಷಿಪಡಿಸಿದ್ರೆ ಮೋಸ್ಟ್ಲಿ ನಾವು ದೇವ್ರನ್ನು ಖುಷಿಪಡಿಸೋದು ಬೇಡ ಅನಿಸುತ್ತೆ. ಅವ್ರ ಆಶೀರ್ವಾದ ಇದ್ದರೆ ಎಲ್ಲ ಒಳ್ಳೆಯದಾಗುತ್ತೆ. ನನಗೂ ನಮ್ಮ ತಾಯಿ ಆಶೀರ್ವಾದ ತುಂಬ ಚೆನ್ನಾಗಿದೆ, ಅದಕ್ಕೆ ಒಳ್ಳೆಯದಾಗ. ನಿಮ್ಮೆಲ್ಲರಿಗೂ ಹಾಗೆ ಒಳ್ಳೆಯದಾಗಲಿ. ಧನ್ಯವಾದ. ನಮಸ್ತೆ. ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.